ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಲಕ್ಷ್ಮಿ ಸ್ವಲ್ಪ ಚಾ ತಂಬವ. ಆಗಲ್ ಕುಡ್ದಿರಲ್ರಿ ಏನೇ ಗಿಡ್ ಹೋತ್ ಮರಿ ಗಿಡ್ಡಿ ಏನು ನಿನ್ನ ಸಸಿ ಚಾ ತಂಬ ಅಂದ್ರೆ ಆಗ್ಲೇ ಕುಡ್ದಿ ಅಂದ್ಲನ? ಹ್ಞೂನ್ರಿಪ್ಪ. ಲೇ ಗಿಡ್ವಿ ನಾನು ಬಂದಿನಂತ ಹೇಳಿ ತಂದು ಕೊಡ್ತಾಳ. ಹಂಗೆ ಮಾಡ. ಲಕ್ಷ್ಮಿ ನಿಮ್ಮ ಮಾವ ಬಂದನ, ಸ್ವಲ್ಪ ಚಾ ತಂದು ಕೊಡು. ಹಾಂ ತರ್ತೇನೆ ಅತ್ತೀರ. ನೋಡಿದ್ರೆ ನನ್ನ ಸಸಿ ಬಂಗಾರ ಗಿಂಡಿ ನನ್ನ ಸಸಿ. ನೀವು ಹೋಗ್ಬೇಕು ನಿಮ್ಮ ಸೊಸಿನ. ಅಯ್ಯೋ ಸಿಡಕ್ ಮದಿ ಸಿದ್ದಮ್ಮ, ಅದು ಯಾಕೆ ಅಷ್ಟು ಸಿಟ್ಟು ಮಾಡ್ಕೊತಿ? ಸಿಟ್ಟು ಯಾಕೆ ಸಿಡ್ಕ್ ಯಾಕೆ ನನ್ನ ರಾಣಿ? ಹಾಯ್ ಹಾಯ್ ಹಿಟ್ಟಾಯ್ತು ನಿನ್ನ ಮೇಲೆ ನನ್ನ ಪ್ರಾಣ. ಒಟ್ಟಿಗೆ ಇರುವ ಒಟ್ಟಿಗೆ ಮೆರವ. ನಾನು ಸಿಡುಕ್ಮತಿ ಸಿದ್ದಮ್ಮ ಅಂದ್ರೆ ನೀವೇನು? ನೀವು ಅಷ್ಟದ ಸಿಡುಕ್ಮತಿ ಸಿದ್ದಪ್ಪ ಈ ನನ್ನ ಗಂಡ. ಲೇ ನೀನು ಹಚ್ಕೊಂಡು ನಗ್ತಿಯಲ್ಲ, ಭಾರಿ ಚಂದ ಕಾತೀನಿ ಒಳ್ಳೆ. ಎಷ್ಟು ಚಂದನ ಅದು ನಿನ್ನ ನಗುವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಕ್ಷಣ ನನಗೆ ಸಂತೋಷವೇ. ಹರ್ಷ ಹರ್ಷ ಜೊತೆಗೆ ನೀನಿದೆ. ಯಾಕೋ ಸಸಿಯ ಏನಾತು? ಅಯ್ಯೋ ಮಾವರ, ಯಾಕ ಏನಾಯ್ತು? ಹಂಗೆ ಚಿಟ್ಟ ಚಿಟ್ಟ ಚಿರ್ಕೊಂಬತ್ತಿ. ಅಯ್ಯೋ ಅತ್ತಿರ, ನಿಮಗಾದ್ರ ಬುದ್ಧಿ ಬೇಡನ್ರಿ. ಯಾಕವ ನಾ ಏನ್ ಬುದ್ಧಿ ಇದ್ದಂಗೆ ಕಾಣಿಸೋಲ್ತಾನ? ಅಯ್ಯೋ ಕ್ರಮವೇ ಅತ್ತಿರ, ಮಾವ ಹೇಳ್ಬೇಕ್ರಿಪ್ಪ. ಅಂತ ಸಂಗೀತನ ಉದ್ದಕ ಅನ್ಕೊಂತ ಹೋದ್ರ ಅಲ್ಲಿ ಎಷ್ಟು ಎನರ್ಜಿ ವೇಸ್ಟ್ ಆಗತ್ರಿ ಅತ್ತಿರ. ಏನು ಎನರ್ಜಿನ? ಹೌದ್ರಿ ಮತ್ತ ಮಾವರ, ನೀವು ಅಂತ ಮಾಡಿದ್ರ ಅಲ್ಲಿ ಎಷ್ಟು ಶಕ್ತಿ ಹೋಗುತ್ತೆ ಹೇಳ್ರಿ ನಿಮ್ದ. ಅಯ್ಯೋ ನನ್ನ ಕರ್ಮವೇ, ಮತ್ತೆ ಎಕ್ಸ್ಟ್ರಾ ನಿಮ್ಗ ಊಟಕ್ಕೆ ಕೊಡಬೇಕು, ಅಡಿಗೆ ಮಾಡಕ್ ನೋಡ್ರಿ. ನಾನು ಎಲ್ಲ ನನ್ನ ಕರ್ಮ ಕರ್ಮ ಕರ್ಮ. ತಗೊಳ್ರಿ ಸಾಕು. ಚಾ ಅಂದಿದ್ದ, ತಗೊಳ್ರಿ ಚಾ ಕುಡಿರಿ. ನನ್ನ ಕರ್ಮಪ್ಪ ಕರ್ಮ. ಅಕ್ಕಿ ಕರ್ಮ ಕರ್ಮ ಅನ್ನಕ್ತಾಳ. ಅಕ್ಕಿನ ಕರ್ಮ ಅಲ್ಲ, ನನ್ನ ಕರ್ಮ. ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡೋ ಮುಂದೆ ಖುಷಿಯಾಗಿ ಮಾತಾಡ್ಕೊಂಡು ಹಾಡಿದ್ರ ನನ್ನ ಸೊಸೆಗೆ ನಂದು ಎನರ್ಜಿನ ಹೋಗುತ್ತಂತ. ಅಯ್ಯೋ ಶಿವನೇ ಶಂಭುಲಿಂಗ. ಮಾವರ ಆ ಕಡೆ ನೋಡಿ ಮಾತಾಡಿದ್ ಸಾಕ್ರಿ, ತಗೊಳ್ರಿ ಚಾ ಕುಡಿರಿ. ಅತ್ತಿರ ಮುಖ ಯಾಕ್ರಿ ಹಂಗ ನೋಡಾಕತ್ತೀರಿ? ರಾ ಹೊಡೆದರ್ಗತೆ ಸ್ವಲ್ಪ ನಕ್ಕೊತ್ತಿರ್ರಿ. ಮಾವರ ನೀವು ಕೂಡ. ನೀನು ಸ್ವಲ್ಪ ನಕ್ಕೊಂತ ಕೊಡವ್ವ ಚಾನ. ನೀವು ನಕ್ಕೊಂತರ ಕೊಡು ಚಾನ, ಅಂದ್ರೆ ನಮ್ಮ ಹೊಟ್ಟೆ ಒಳಗೆ ಇಳಿತೈತಿ ಚಾ. ಹಾ ತಗೊಳ್ಳಿ ಚಾನ. ಏಯ್ ನೀವೇನಂದ್ರೆ ನಕ್ಕೊಂತ ಕೊಡ್ಬೇಕಂದ್ರಲ್ಲ. ಇರ್ರಿ ಇರ್ರಿ. ಅತ್ತಿಯರ ಮಾವರ, ಅತ್ತಿಯರ ಮಾವರ ತಗೊಳ್ರಿಪ್ಪ ಚಾನ. ತಗೊಳ್ರಿಪ್ಪ ಚಾನ. ಹೌದು, ನೀವ್ಯಾಕಂಗ ಬಾಯಿನ ಅಂತ ತೆಗ್ದಿರಿ? ಯಾವ
ಯಾವ್ದಾರ ಕ್ರಿಮಿ ಕೀಟ ಒಳಗೆ ಹೋಗಿತ್ರಿಪ್ಪ ಮತ್ತೆ ಹಾಸ್ಪಿಟ್ಲಿಗೆ ರೊಕ್ಕ ಬಿಡಿಬೇಕಾಗತ್ರಿ. ಬಾಯಿ ಮುಚ್ಚ್ರಿ ತಗೊಳ್ರಿ ಅತ್ತಿರ, ತಗೊಳ್ರಿ ಮಾವರ, ಜಲ್ದಿ ಚಾ ಕುಡಿರಿ. ಚಾ ಮತ್ತ ಆರೋಗ್ಬಿಡುತ್ತ, ಮತ್ತ ಒಳ್ಳಿ ಬಿಸಿ ಮಾಡ್ಕೊಂಡ್ ಬರ್ಬೇಕಾಗತ್ತ. ಸುಮ್ಮನೆ ಗ್ಯಾಸ್ ವೇಸ್ಟ್ ರೀಪ್ಪ. ತಗೊಳ್ರಿ ಅತ್ತಿ ಮಾವ, ಚಾ ಕುಡಿರಿ. ಯವ್ವ ನನ್ನ ಕರ್ಮ, ಈಗೇನು ಇದನ್ನ ಬಿಸಿ ಮಾಡ್ಕೊಂಡ್ ಬಂದಿರಲಿಲ್ಲ. ಮಾಡ್ಕೊಂಡ್ ಬಂದೇನ್ರಿ ಅತ್ತಿರ, ಉಗುರು ಬೆಚ್ಚಗೆ ಬಿಸಿ ಮಾಡ್ಕೊಂಡ್ ಬಂದೇನ್ರಿ. ಬಡ ಬಡ ಕುಡಿರಿ. ಆ ಉಗುರು ಬೆಚ್ಚಗೆ ಮಾಡಿಯಾ? ಯಾಕವ? ಅಲ್ರಿ ಮಾವರ, ಹೆಂಗಿದ್ರು ಹೊಟ್ಟೆ ಒಳಗೆ ಹೋಗುತ್ತಾನ್ರಿ ಚಾರ. ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಕಾಸ್ಕೊಂಡ್ ಬಂದೇನ್ರಿ. ಏನು ಬಾರಿ ಬಿಸಿ ಮಾಡ್ಕೊಂಡು ಕುದಿತಿರ್ಬೇಕಂದ್ರೆ ಚಾ. ಏನ ಚಾ ಕುಡಿದು ನಿಮ್ ಗಂಟಲ್ದಾಗ ಸುರ್ಕೊಂಡ್ರೆ ಗಂಟ್ಲು ಏನಾಗತ್ರಿ? ಸುಟ್ಟವಲ್ಲನ್ರಿಪ್ಪ. ಅದಕ್ಕೆ ಉಗುರು ಬೆಚ್ಚಗೆ ಮಾಡ್ಕೊಂಡ್ ಬಂದೇನ್ರಿ. ಇದರಿಂದ ಗ್ಯಾಸನ ಉಳಿತಾಯ ಆಗತ್ತಿಲ್ರಿ ಮಾವರ ಮಾವರ. ಅಂದ್ರ ಚಾ ಕುಡಿತೀವಂತಂದು ಉಗುರು ಬೆಚ್ಚಗೆ ಅಷ್ಟ ಮಾಡ್ಕೊಂಡ್ ಬಂದೇನ? ಬಿಸಿದಿಲ್ಲ ಚಾ ಹೆಂಗಂದ್ರು ಕುಡಿತೀರಲ್ರಿ ಅತ್ತಿಯರ. ಬಾಯಿ ಒಳಗೆ ಹಾಕೊಂಡ್ರೆ ಬಾಯಿ ಸುಟ್ಟೋಗಲ್ಲನ್ರಿ. ಅದಕ್ಕೆ ಉಗುರು ಬೆಚ್ಚಗೆ ಮಾಡ್ಕೊಂಡ್ ಬಂದೇನ್ರಿ. ಕುಡಿರಿ. ಕೊಡುವ ಚಾನ ಕುಡಿತೀವಿ. ತಗೊಳ್ರಿ ಮಾವರ. ಉಫ್ ಉಫ್ ಉಫ್. ಆ ಅಯ್ಯೋ ಶಿವನೇ ಶಂಭುಲಿಂಗ. ಇನ್ನೇನ್ ಮಾಡೋದು ನನ್ನ ಕರ್ಮಕ್ಕ? ಬಿಸಿ ಚಾನು ಕೊಟ್ಟಿಲ್ಲ, ತಣ್ಣಗಾಗೈತೆ ಆರದು. ಆಮೇಲೆ ನೋಡ್ಲಿ ಚಾ ಏನೈತಿದ್ರಾಗ. ಹಚ್ಚಿಯಾಗಿ ಚಹಾ ಕುಡಿಬಾರ್ದ್ರಿಪ್ಪ. ಎರಡನೇ ಸತಿ ನೀವು ಕುಡಿಯೋದು. ಇನ್ ಮಾವರು ಇದು 4ನೇ ಸತಿ ಮಾವರ್ ಚಹಾ ಕುಡಿಯೋದು. ಇನ್ನು ಎಷ್ಟು ಸತಿ ಅಂತ ಚಹಾ ಕುಡಿತಾರ್ರಿ? ಅತಿಯಾಗಿ ಚಹಾ ಕುಡಿದು 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 ಶುಗರ್ ಬಂದ್ಬಿಟ್ರೆ ಅವಾಗ ಏನ್ ಮಾಡೋದು? ಅದಕ್ಕೆ ಚಹಾ ಕುಡಿಯೋರಿ. ಅದನ್ನ ಸ್ವಲ್ಪ ಅಂತ ಒಂದ ಶಿಪ್ನಲ್ಲಿ ಕುಡಿದು ಬಿಡ್ರಿ. ನೋಡ್ರಿ ಮಾವರ, ನಿಮ್ ಹೆಲ್ತ್ ಬಗ್ಗೆ ನನಗೆ ಭಾಳ ಕಾಳಜಿ ಐತ್ರಿಪ್ಪ, ಕಾಳಜಿ ಐತಿ. ಅದಕ್ಕೆ ಒಂದ ಗುಡ್ನಲ್ಲಿ ಅಂತ ಕುಡಿದು ಬಿಡ್ರಿ. ಯಾಕ್ರಿ ಮಾವರ? ಲೇ ಗಿಡಿ, ನೋಡಿಲ್ಲೇ ನಿನ್ ಸೊಸಿ ಚಾ ಹೆಂಗ್ ಮಾಡಳ? ಹೆಂಗ್ ಮಾಡಲ್ರಿಪ್ಪ? ನೀನು ಕುಡಿದ್ ನೋಡು. ಅಯ್ಯೋ ನನ್ನ ಕರ್ಮವೇ. ಲೇ ಲಕ್ಷ್ಮಿ, ಯಾಕೆ ಮಾಡ್ತೀಯೇ ಇದು ಚಾನ? ನಾನಂತೂ ಚಾನ ಅಂತ ಅನ್ಕೊಂಡೇನ್ರಿ ಅತ್ತೀರ. ಇದು ಚಾನ, ಇದು ಚಾನ. ಈ ಸಕ್ಕರೆ ಲೈತಿ, ಚಾ ಪುಡಿ ಲೈತಿ, ಹಾಲಂಕರ ಇಲ್ಲ ಇಲ್ಲ. ಬರೀ ನೀರಾಗ ಇಟ ಇಟ ಸಕ್ಕರೆ ಹಾಕಿ, ಇಟ ಚಾ ಪುಡಿ ಹಾಕಿ, ಹಾಲಂಕರ ಕಾಣವಲ್ತು. ಅಂತ ಚಾ ಮಾಡ್ಕೊಂಡ್ ಬಂದಿಲ್ಲಲೇ. ತಿನ್ನಬೇಕಾಗಿತ್ರಿ ಅತ್ತೀರ. ಒಳ್ಳ ಮಳ ಚಾ ಕುಡಿತೀರಿ. ಅಷ್ಟಾಯ್ತು ಇಷ್ಟಾಯ್ತು, ತಿಂಗಳಾದ್ರೆ ಅದು ಖಾಲಿ ಆಯ್ತು, ಇದು ಖಾಲಿ ಆಯ್ತು ಅನ್ನಕ್ಕಿಂತ ಇಟ ಹಾಕಿ ಚಾ ಪುಡಿ ಸಕ್ಕರೆ ಹಾಕ್ಬಿಟ್ಟು ಚಾ ಮಾಡ್ಕೊಟ್ಟೇನಲ್ರಿ. ಮತ್ತಿನ್ನೇನ್ರಿ, ಅದನ್ನ ಕುಡಿದ್ರಿ ಏನಾಗಂಗಿಲ್ಲ. ಅಯ್ಯೋ ನನ್ನ ಕರ್ಮವೇ. ಲೇ 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 ಲಕ್ಷ್ಮಿ, ಮನೆ ಸಕ್ಕರೆ, ಚಾ ಪುಡಿ, ಗ್ಯಾಸು, ಹಾಲು ಎಲ್ಲ ಸುಡುಗಾಡ್ ಸಿದ್ದಿನ ಮಠ ಮನ್ಯಾಗ ಐತಿ. ಆದ್ರೆ ನಮಗೆ ನೆಟ್ಟಗ ಕೂಳ್ ಮಾಡಿ ಕೊಡುವಲ್ಲೆಲ್ಲೇ. ಏನಾಗೈತ್ಲೇ ನಿನಗ? ಹೇಳ್ತೀರ ನನಗೇನಾಗೈತ್ರಿಪ್ಪ? ನಾನು ಮಾತ್ರ ಗಟ್ಟಿ ಮುಟ್ಟಾಗೇನಿ. ಹಂಗ ನೀವು ಇರ್ಬೇಕನ್ನೋದು ನನ್ನ ಆಸೆ ರೀಪ. ಆರೋಗ್ಯವಾಗಿರ್ಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಭಾಗ್ಯವೇ ಇಲ್ಲಂದ್ರೆ ಬಂಗಾರ, ಬೆಳ್ಳಿ, ಒಡವೆ, ಚಿನ್ನ, ಹಣ, ದುಡ್ಡು ಇದ್ರೆ ಏನು ಉಪಯೋಗ ರೀ ಅತ್ತಿಯರ? ನೋಡ್ರಿ ಅತ್ತಿಯರ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಡೋದು ನನ್ನ ಕರ್ತವ್ಯ ರೀಪ. ಹೌದು
ಹೌದು ನನ್ನ ಕರ್ತವ್ಯ ರೀಪಾ. ಸರಿ ಸರಿ, ಚಹಾ ಕುಡೀರಿ, ನಾವು ಕೆಲಸ ಐತಿ ಮಾಡ್ತೀನಿ. ಕೆಲಸ ಮಾಡ್ತೀಯಾ? ಏನು ಕೆಲಸ ಮಾಡಿದ್ರೆ ಏನು ಉಪಯೋಗ? ಹೋಗು, ನಮ್ಮ ನಾಷ್ಟ ಮಾಡಿಕೊಡು. ನಿಮ್ಗೇನು ತಿಳಿದು ಕೆಟ್ಟದನ್ರಿ? ಯಾಕವ? ಇವತ್ತ ಸಂಕಷ್ಟಹರ ಚತುರ್ಥಿ ರೀಪಾ. ಇವತ್ತಾಗ ನಾಷ್ಟ ಮಾಡ್ತೀರಿ? ಉಪವಾಸ ಇರ್ರೀಪಾ. ಮಗರೇ, ನೀವು ಉಪವಾಸ ಇರ್ತೀರೇನ? ನನ್ನ ಕೈಲಾಗಲ್ಲಪ್ಪ. ಹೌದನ್ರಿ? ನಿಮ್ಗೇನಾದ್ರೂ ಮಾಡ್ಕೊಡ್ತೇನೆ ತಗೋರಿ. ಆದ್ರೆ ಏನು ಮಾಡ್ಕೊಳ್ಳಿ? ಅದನ್ನ ಬಿಟ್ರೆ ಆಮೇಲೆ ಯೋಚನೆ ಮಾಡ್ತೀನಿ. ಅತ್ತೆ, ನೀವು ಉಪವಾಸ ಅಲ್ರಿ? ಹಂಗಾರೆ ಮಾವರ್ಗೋಸ್ಕರ ಒಂದೀಟ ಅದು ಇದು ಮಾಡ್ತೇನ್ರಿ. ಏನು ಏನದು? ಸಾಬುದಾನಿದ ಒಂದೀಟ ಒಗ್ಗರಣೆ ಹಾಕಿ ಕೊಡ್ತೇನೆ ತಗೋರಿ ಮಾವರ. ಅಂದ್ರವ ಸಾಬುದಾನಿ ಉಪ್ಪಿಟ್ರಿ. ಉಪವಾಸ ಇದ್ದಾಗ ಅದನ್ನ ತಿನ್ಬೇಕ್ರಿ. ಆರೋಗ್ಯ ಬರುತ್ತ್ರಿ, ಶಕ್ತಿ ಬರುತ್ತ್ರಿ. ಏಯ್, ನನಗಂಕರ ಹೊತ್ತು ತುಂಬ ಊಟ ಬೇಕು. ಉಪವಾಸ ಗಿಪಾಸ ಎಲ್ಲ ಮಾಡಕ್ಕಾಗಲ್ಲ ನಂಗೆ. ನನಗೆ ಮಾತ್ರ ಚಲೋ ತಂಗ ಅಡಿಗೆ ಮಾಡ್ಕೊಡು ಅಷ್ಟೇ. ಅತ್ತಿಯರ ಮನೆಗೆಲ್ಲರೂ ಗಣೇಶನಿಗೆ ಉಪವಾಸ ಇರ್ತೀವಿ. ನೀವು ಹಿರಿಯರ್ರಿಪ್ಪ, ನೀವು ಉಪವಾಸ ಇಲ್ಲ ಹೆಂಗ್ರಿಪ್ಪ? ನೀವು ಉಪವಾಸ ಇರ್ಬೇಕಂತಂದು ನಾನು ಪೂಜೆ ಮಾಡಕತ್ತಿಲ್ಲನ್ರಿ, ಅದಕ್ರಿ. ಇವಾಗ ನಿಮ್ಗೆ ಹಸು ತೆಗಿಯಕ್ಕಾಗಲ್ಲಲ್ರಿ. ಹಂಗಾರೆ ಒಂದೀಟ ಊಟ ಸಾಬುದಾನಿ ಉಪ್ಪಿಟ್ಟು ಮಾವರ ಜೊತೆ ಒಂದಿಷ್ಟು ಎಕ್ಸ್ಟ್ರಾ ಹಾಕಿ ನಿಮಗೂ ಮಾಡ್ಕೊಡ್ತೇನೆ ತಗೋರಿ. ಇವತ್ತು ಗಣೇಶನ ಆರಾಧನೆ ಮಾಡಬೇಕು. ಜೈ ಶ್ರೀ ಗಣೇಶ ಅಂತ ಗಣೇಶನ ನೆನೆಸ್ಕೊಂತ ಇರ್ಬೇಕ್ರಿಪ್ಪ. ಇವತ್ತು ಸಂಕಷ್ಟ ಚತುರ್ಥಿ, ಉಪವಾಸ ಮಾಡಿದ್ರೆ ಒಳ್ಳೇದಾಗತ್ತೆ. ಒಳ್ಳೇದಷ್ಟ ಆಗೋದಿಲ್ರಿ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ತಿಂಗಳಲ್ಲಿ 2 ವಾರದಲ್ಲಿ ಉಪವಾಸ ಇರ್ಬೇಕ್ರಿ. ಹೌದಲ್ರಿ ಮಾವರ? ನೋಡ್ರಿಪ್ಪ, ಆರೋಗ್ಯವೇ